ಶ್ರೀರಾಮಚಂದ್ರ ಹನುಮಂತನ ಜೊತೆಗೆ ಋಷ್ಯಮುಖ ಪರ್ವತ ಏರಿದ. ಸುಗ್ರೀವನ ಜೊತೆಗೆ ಸ್ನೇಹ ಉಂಟಾಯಿತು. ಸುಗ್ರೀವ ರಾಮನನ್ನು ಪ್ರಾರ್ಥನೆ ಮಾಡ್ತಾನೆ, ನೀನು ವಾಲಿಯನ್ನು ವಧೆ ಮಾಡಬೇಕು. ವಾಲಿ ನಮ್ಮ ಅಣ್ಣನೇ ಆದರೂ ಕೂಡ ನನಗೆ ಶತ್ರು ಆಗಿದ್ದಾನವನು. ನಾನು ಅವನ ರಾಜ್ಯವನ್ನು ಕಸುಕೊಂಡಿದ್ದೇನೆ ಅಂತ ಅಪಾರ್ಥ ಮಾಡಿಕೊಂಡು ನನ್ನನ್ನು ಗಡೀಪಾರು ಮಾಡಿ ಓಡಿಸಿದ್ದಾನೆ. ಅದಕ್ಕೆ ನಾನು ಈ ಬೆಟ್ಟದಲ್ಲಿ ಬಂದು ಏಕಾಂಗಿಯಾಗಿ ಒದ್ದಾಡ್ತಿದ್ದೀನಿ. ನನ್ನ ಹೆಂಡತಿಯನ್ನು ಬಂಧನದಲ್ಲಿಟ್ಟಿದ್ದಾನೆ, ನಾನೊಬ್ಬ ಇಲ್ಲಿದ್ದೀನಿ. ನೀನು ವಾಲಿಯನ್ನು ಕೊಲ್ಲಬೇಕು. ನಿನ್ನ ಹೆಂಡತಿ ಸೀತಾದೇವಿ ಕಳೆದು ಹೋಗಿದ್ದಾಳೆ. ನನ್ನ ಕಪಿಸೈನ್ಯದ ಮೂಲಕ ಆ ಸೀತೆಯನ್ನು ಹುಡುಕಿಸೋ ಕೆಲಸ ನಾ ಮಾಡ್ತೇನೆ ಅಂತ ಸುಗ್ರೀವ ಪ್ರಾರ್ಥನೆ ಮಾಡಿದ. ಆಗಲಿಂದ ರಾಮ, ಆಯಿತು, ನಿನ್ನ ಕೆಲಸ ಮೊದಲು ನಾ ಮಾಡ್ತೇನೆ, ಆಮೇಲೆ ನನ್ನ ಕೆಲಸ ನೀ ಮಾಡು ಅಂತ. ಯಾವಾಗಲೂ ಭಕ್ತರ ಕೆಲಸ ಮೊದಲು ಮಾಡೋದು, ಆಮೇಲೆ ಭಕ್ತರು ದೇವರ ಕೆಲಸ ಮಾಡೋದು. ಹರಕೆ ಹೊತ್ತಿರ್ತೀವಿ, ನಾನು ಪಾಸಾದರೆ ನಿನಗೆ 2 ತೆಂಗಿನಕಾಯಿ ಹೊಡಿತೇವೆ ಅಂತ, ಅಷ್ಟೇ, ಇನ್ನು ಬೇರೇನಿಲ್ಲ. ಪಾಸ್ ಮಾಡಿಸಿಬಿಡ್ತಾನೆ. ಆಮೇಲೆ ತೆಂಗಿನಕಾಯಿ ಹೊಡಿಬೇಕಲ್ಲ, ಹರಿಕೆಗೆ 12 ವರ್ಷ ಅಂತ ಗಾದೆ ನಮ್ಮ ಕಡೆ. ಅದು ಇನ್ನೂ ತಡ ಇದೆ, ಬೇಕು 12 ವರ್ಷದ ತನಕ ನಡೀತದೆ. 2 ಜೋಡಿ ತೆಂಗಿನಕಾಯಿ ಹೊಡಿಲಿಕ್ಕೆ 12 ವರ್ಷ, ಅಲ್ಲಿವರೆಗೂ ಕಾಯ್ತಾನೆ. ಅದರಿಂದ ರಾಮ ಹೇಳಿಬಿಟ್ಟ, ಆಗಲಿ ನಿನ್ನ ಕೆಲಸ ನಾ ಮಾಡ್ತೇನೆ, ವಾಲಿಯನ್ನು ಕೊಲ್ತೇನೆ, ಆಮೇಲೆ ನೀನು ಸೀತೆಯನ್ನು ಹುಡುಕ್ಸು. ಆದರೆ ಸುಗ್ರೀವ ಅಂತಾನೆ, ಸಾಧಾರಣ ಅಲ್ಲ ವಾಲಿ, ಅವನನ್ನು ಕೊಲ್ಲೋದಷ್ಟು ಸುಲಭ ಅಲ್ಲ, ನಿನಗಷ್ಟು ಸಾಮರ್ಥ್ಯ ಇದೆಯಲ್ಲೋ ಮೊದಲು ಪರೀಕ್ಷೆ ಮಾಡ್ತೇನೆ ಅಂತಂದ ಸುಗ್ರೀವ. ಆಗಲಿ, ಏನು ಪರೀಕ್ಷೆ? ದುಂದುಭಿಯ ಶವವನ್ನು, ದುಂದುಭಿ ಅಂತ ಒಬ್ಬ ಅಸುರ, ಅವನ ಶವವನ್ನು ವಾಲಿ ಬಿಸಾಡಿದ್ದ. ಮಾಯಾವಿ ದುಂದುಭಿ ಅಂತ ಇಬ್ಬರು ಅಣ್ಣ ತಮ್ಮಂದರು, ಅವರಲ್ಲಿ ದುಂದುಭಿ ಕೋಣದ ರೂಪದಲ್ಲಿದ್ದ. ವಾಲಿ ಆ ಕೋಣವನ್ನು, ಆ ದುಂದುಭಿಯ ಶವವನ್ನು ಬಿಸಾಡಿದ್ದ. ನೀನದನ್ನು ಎತ್ತಿ ಹಾಕಿದರೆ ನಿನಗೆ ವಾಲಿಯನ್ನು ಕೊಲ್ಲುವ ಶಕ್ತಿ ಇದೆ ಅಂತ ಅರ್ಥ. ಆ ದುಂದುಭಿಯ ಶವವನ್ನು ಬಿಸಾಡಿ ನೋಡೋಣ ಅಂತಂದ. ರಾಮ ಅನಾಯಾಸವಾಗಿ ದುಂದುಭಿಯ ಶವವನ್ನು ಬಿಸಾಡಿದ. 100 ಯೋಜನ ಆಚೆ ಹೋಗಿ ಬಿತ್ತು. ಆದರೂ ಸುಗ್ರೀವನಿಗೆ ನಂಬಿಕೆ ಇಲ್ಲ. ಮತ್ತೇನೋ ಸಬೂಬ್ ಹೇಳಿದ. ವಾಲಿ ದುಂದುಭಿಯ ಶವವನ್ನು ಬಿಸಾಡುವಾಗ ಅದು ಹಸಿಯಾಗಿತ್ತು. ಹಸಿ ಶವ ಭಾರ ಇರ್ತದೆ. ಈಗ ಅದು ಒಣಗಿ ಹಗುರಾಗಿದೆ. ಈಗ ಒಣಗಿದ್ದನ್ನು ನೀನು ಬಿಸಾಡಿದ್ದಿ, ಅದರಿಂದ ವಾಲಿಯನ್ನು ಕೊಲ್ಲಿಕ್ಕೆ ಶಕ್ತಿ ಇದೆಯೋ ಇಲ್ಲೋ ನನಗೆ ಅನುಮಾನ ಅಂತಾನೆ ಮತ್ತೆ. ಯಾಕೆಂದರೆ ಅವನು ಹಸಿ ಶವ ಬಿಸಾಡಿದ್ದ, ಈಗ ಅದನ್ನು ಹಸಿ ಮಾಡೋದು ಹೇಗೆ ಪರೀಕ್ಷೆ ಮಾಡಲಿಕ್ಕೆ? ಒಣಗಿ ಹೋಗಿದೆ, ಅದನ್ನು ನೀನು ಬಿಸಾಡಿದ್ದಿ, ಆದ್ದರಿಂದ ನನಗೆ ಅನುಮಾನವೇ ನಿನ್ನ ಬಗ್ಗೆ ಅಂತಾನೆ. ಹಾಗಾದರೆ ಇನ್ನೊಂದು ರೀತಿ ಪರೀಕ್ಷೆ ಮಾಡ್ತೇನೆ ಎಂದ ಸುಗ್ರೀವ. ಅದರಿಂದ ಇನ್ನೊಂದು ರೀತಿ ಪರೀಕ್ಷೆ ಮಾಡ್ತೇನೆ. ವಾಲಿ ತಾಳೆ ಮರಗಳಿದ್ದು ಅಲ್ಲಿ, ಆ ತಾಳೆ ಮರವನ್ನು ಅಲ್ಲಾಡಿಸಿ ಅದರ ಎಲೆ ಬೀಳಿಸ್ತಾ ಇದ್ದ. ಆದರೆ ಎಲೆ ಬೀಳಿಸ್ತಾ ಇದ್ದಿಲ್ಲ, ಎಲೆ ಬೀಳಿಸ್ಲಿಕ್ಕೆ ಆಗಿಲ್ಲ, ಅಲ್ಲಾಡಿಸ್ತಾ ಇದ್ದ. ಇನ್ನೂ ಸ್ವಲ್ಪ ಫೋರ್ಸ್ ಹಾಕಿದರೆ ಎಲೆ ಬೀಳ್ತದೆ, ಅಷ್ಟು ಶಕ್ತಿ ಇರಲಿಲ್ಲ. ಅದರಿಂದ ರಾಮ, ನೀನು ಆ ತಾಳೆ ಮರಗಳನ್ನು ಎಲೆ ಉದುರಿಸ್ಬೇಕು, ಅಲ್ಲಾಡಿಸಿ ಬಾಹುಬಲದಿಂದ ಎಲೆ ಉದುರಿಸ್ಬೇಕು. ಆವಾಗ ವಾಲಿಗಿಂತ ಹೆಚ್ಚು ಶಕ್ತಿ ಇದೆ ಅಂತ ಅರ್ಥ. ಒಬ್ಬ ಮನುಷ್ಯನನ್ನು ಕೊಲ್ಲಬೇಕಾದರೆ, ಗೆಲ್ಲಬೇಕಾದರೆ ಅವನಿಗಿಂತ 4 ಪಟ್ಟು ಹೆಚ್ಚು ಶಕ್ತಿ ಇರಬೇಕು. ಕೊಲ್ಲಬೇಕಾದರೆ 100 ಪಟ್ಟು ಹೆಚ್ಚು ಶಕ್ತಿ ಇರಬೇಕು ಅಂತ ನಿಯಮ. ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಸಮರ್ಥ. ಜೇತುಂ ಅಂದರೆ ಗೆಲ್ಲಿಕ್ಕೆ ಚತುರ್ಗುಣ ಬಲ, 4 ಪಟ್ಟು ಹೆಚ್ಚು ಶಕ್ತಿ ಇರಬೇಕು. ಕೊಲ್ಲಬೇಕಾದರೆ 100 ಪಟ್ಟು ಹೆಚ್ಚು ಶಕ್ತಿ ಇರಬೇಕು. ಅಷ್ಟು ಸುಲಭ ಅಲ್ಲ ಕೊಲ್ಲೋದು, ಏನಾದರೂ ಮಾಡಿ ತಪ್ಪಿಸ್ಕೋತಾ ಇರ್ತಾನೆ. ಆದ್ದರಿಂದ ನೀನು ವಾಲಿಯನ್ನು ಕೊಲ್ಲಬೇಕಾದ್ರೆ ಅವನಿಗಿಂತ 100 ಮಡಿ ಹೆಚ್ಚು, 100 ಪಟ್ಟು ಹೆಚ್ಚು ಶಕ್ತಿ ಇರಬೇಕು. ಆ ತಾಳವೃಕ್ಷಗಳನ್ನು ಅಲ್ಲಾಡಿಸಿ ಅದರ ಎಲೆ ಬೀಳಿಸು ನೋಡೋಣ ಅಂತಂದ ರಾಮ.
ಒಂದೇ ಒಂದು ಬಾಣ ಹೂಡಿದ ಇದಕ್ಕೆ. ಆ ತಾಲವೃಕ್ಷಗಳು ಹೇಗಿದ್ದವು ಅಂತಂದರೆ ನೇರವಾಗಿದ್ದಿಲ್ಲ. ಒಂದು ಈ ಕಡೆ, ಒಂದು ಆ ಕಡೆ, ಇನ್ನೊಂದು ಎಡಗಡೆ, ಮತ್ತೊಂದು ಬಲಗಡೆ, ವಕ್ರವಾಗಿದ್ದು ಬೇರೆ ಬೇರೆ ಜಾಗದಲ್ಲಿದ್ದು. ಒಂದೇ ಬಾಣವನ್ನು ಪ್ರಯೋಗ ಮಾಡಿದರೆ ಆ ಬಾಣ ಅಲ್ಲಿ ಇಲ್ಲಿ ಅಡ್ಡಾದಿಡ್ಡಿಯಾಗಿರುವಂಥ 7 ತಾಳೆ ಮರಗಳನ್ನು ಬೀಳಿಸಿ, ಒಂದೇ ಬಾಣ, ಎಷ್ಟು ಶಕ್ತಿ ಹಾಕಿರಬೇಡ ಅದರಲ್ಲಿ, ಒಂದೇ ಬಾಣ 7 ತಾಳೆ ಮರಗಳನ್ನು ಬೀಳಿಸ್ತು. ಅದು ನೇರವಾಗಿದ್ದರೆ ಬೀಳಿಸ್ಬಹುದು, ಒಂದಿಲ್ಲಿ, ಒಂದಲ್ಲಿ, ಒಂದು ಎಡಗಡೆ ಬಲಗಡೆ, ಅದನ್ನು ಬೀಳಿಸಿ ಪರ್ವತಗಳ ಮೇಲೆ ಹೋಗಿ ಆ ಪರ್ವತವನ್ನು ಭೇದಿಸಿ ಭೂಮಿಗೆ ಬಿದ್ದು ಭೂಮಿಯನ್ನು ಕೂಡ ಸೀಳಿ ಪಾತಾಳಕ್ಕೆ ಹೋಗಿ ಅಲ್ಲಿ ಪಾತಾಳದಲ್ಲಿ ಕೆಲವು ರಾಕ್ಷಸರಿದ್ದರು, ಅವರನ್ನೆಲ್ಲ ಸಂಹಾರ ಮಾಡಿ ಅದೇ ಬಾಣ ಮತ್ತು ವಾಪಸ್ ಬಂದು ರಾಮನ ಬತ್ತಳಿಕೆಯಲ್ಲಿ ಸೇರಿತಂತೆ. ಏನು ತಮಾಷೆನ, ಹೋಗಿರಬಹುದು ಬೇಕಾದರೆ, ಅದು ಅಡ್ಡಾದಿಡ್ಡಿ ಹೋಗೋದಿಲ್ಲ ಬಾಣ. ಅಡ್ಡಾದಿಡ್ಡಿಯಾಗಿ ಹೋಗಿ 7 ತಾಳೆ ಮರಗಳನ್ನು ಬೀಳಿಸಿ, ಪರ್ವತ ಭೇದಿಸಿ, ಭೂಮಿಯನ್ನು ಬೀಳಿಸಿ, ಪಾತಾಳಕ್ಕೆ ಹೋಗಿ ಅಲ್ಲಿರೋ ರಾಕ್ಷಸರನ್ನು ಕೊಂದು ಮತ್ತೆ ವಾಪಸ್ ಬಂದು ಮುಗಿತಾ ಕೆಲಸ ಅಂತ ಹೇಳಿ ಬತ್ತಳಿಕೆಯಲ್ಲಿ ಸೇರಿಕೊಂಡಿತಂತೆ. ಏನರ್ಥ ಇದಕ್ಕೆ? ರಾಮನ ಬಾಣ ಅಂದರೆ ಅದು ಜಡವಾದ ಬಾಣ ಅಲ್ಲ, ಮುಖ್ಯ ಪ್ರಾಣದೇವರು ಆ ಬಾಣಕ್ಕೆ ಅಭಿಮಾನಿ. ರಾಮದೇವರ ಬಾಣಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ಆದ್ದರಿಂದ ಅವರ ಪ್ರೇರಣೆಯಂತೆ ಆ ಕೆಲಸ ಮಾಡಿತು, ಪ್ರಾಣದೇವರೇ ಆ ಕೆಲಸ ಮಾಡಿದರು. ಹೀಗೆ ಆ 7 ತಾಳೆ ಮರ ಯಾವುದು ಅಂತಂದರೆ ಬ್ರಹ್ಮದೇವರಿಂದ ಅವಧ್ಯತ್ವವನ್ನು ಪಡೆದಂಥ 7 ಮಂದಿ ದೈತ್ಯರವರು. ನಾವು ಸಾಯಬಾರದು ಅಂತ ಬ್ರಹ್ಮದೇವರ ವರದಿಂದ ಸಾವು ಗೆದ್ದವರು 7 ಮಂದಿ ದೈತ್ಯರು. ಬ್ರಹ್ಮದೇವರಿಂದಲೇ ಸಾವು ಗೆದ್ದು ವರ ಪಡೆದು ಸಾವು ಗೆದ್ದು ಮತ್ತೆ ತಾಳೆ ಮರವಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ತಾಳೆ ಮರದ ರೂಪದಲ್ಲಿ ತಪಸ್ಸು ಮಾಡ್ತಿದ್ದಾರೆ. ಉದ್ದೇಶ ಏನು ಅಂತಂದರೆ ಬ್ರಹ್ಮ ಪದವಿಗೆ ಬರಬೇಕು ಅಂತ. ಅವರಿಂದಲೇ ವರ ಪಡೆದದ್ದು ಮತ್ತು ಅವ್ರ ಪದವಿಗೆ ಬರಬೇಕಂತೆ. ಅದಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದರು. ಶ್ರೀರಾಮ ಒಂದು ಬಾಣದಿಂದ ಗುರುತು ಸಿಗದಂತೆ ತಾಳೆ ಮರ ರೂಪದಲ್ಲಿದ್ದ 7 ದೈತ್ಯರನ್ನು ಕೊಂದು ಪಾತಾಳಕ್ಕೆ ಹೋಗಿ ಆ ಬಾಣ ಕುಮುದಿ ಅಂತ, ಲೆಕ್ಕ ಇಲ್ಲದಷ್ಟು ದೈತ್ಯರಿದ್ದರಂತೆ ಪಾತಾಳದಲ್ಲಿ. ಕುಮುದಿ ಅಂತ, ದೇವತೆಗಳಿಗೊಂದು ಮಿತಿ ಇದೆ ಸಂಖ್ಯೆಗೆ, 33 ಕೋಟಿ ದೇವತೆಗಳು ಅಂತ. ದೈತ್ಯರ ಸಂಖ್ಯೆಗೆ ಮಿತಿ ಇಲ್ಲ. ಅಸಂಖ್ಯಾತ ದೈತ್ಯರು ಪಾತಾಳದಲ್ಲಿದ್ದವರು, ಅವರನ್ನು ಕೊಂದು ಆಮೇಲೆ ರಾಮನ ಹತ್ರ ಬಂದು ಸೇರಿತು. ಸುಗ್ರೀವನಿಗೆ ನಂಬಿಕೆ ಬಂತು, ಆಯಿತು ವಾಲಿಯನ್ನು ಕೊಲ್ಲು ಹೋಗು ಅಂತ ಕಳಿಸ್ತಾನೆ. ಆದರೆ ರಾಮ ಬುದ್ಧಿವಂತ ಉಪಾಯ ಮಾಡಿದ, ಅಲ್ಲ ಕೊಲ್ತೀನಿ ನಾನು, ಆದರೆ ನೀನೇ ಒಂದು ಸಲ ಟ್ರೈ ಮಾಡು ಅಂದ. ಅಕಸ್ಮಾತ್ ನಿನ್ನ ಕೈಲೇ ಕೊಲ್ಲಿಕ್ಕಾದರೆ ಕ್ರೆಡಿಟ್ ಎಲ್ಲ ನಿನಗೆ, ನಾನು ಹೋಗಿ ಕೊಂದು ನಿನಗೆ ಸ್ವಲ್ಪ ಅವಮಾನ ಆಗ್ತದೆ, ಇನ್ಯಾರ ಕೈಯಿಂದಲೋ ವಾಲಿಯನ್ನು ಕೊಲ್ಲಿಸಿದ ಅಂತ. ನೀನೇ ಟ್ರೈ ಮಾಡು, ಅಕಸ್ಮಾತ್ ನೀನು ಕೊಂದರೆ ನಿನಗೆ ಕೀರ್ತಿ, ನಿನಗೆ ಆಗಲಿಲ್ಲ ನೀನು ಕೆಳಗೆಯಾದಿ ಅಂದರೆ ನಾನು ಅಲ್ಲೇ ನಿಂತಿರ್ತೀನಿ, ನಾನು ಅವನನ್ನು ಕೊಲ್ತೀನಿ. ನೀನೇ ವಾಲಿಯಿಂದ ಸಾಯೋ ಪ್ರಸಂಗ ಬಂದಾಗ ನಾನು ಅವನನ್ನು ಕೊಲ್ತೀನಿ, ಮೊದಲು ನೀನೇ ಪ್ರಯತ್ನ ಮಾಡು. ಇವನಿಗೂ ಹೌದು ಅನ್ನಿಸ್ತು, ಹೌದು ನನಗೆ ಕೀರ್ತಿ ಬರೋದಾದ್ರೆ ನಿನಗೆ ಯಾಕೆ ಅಂತ ಅಂದ್ಕೊಂಡು, ಯಾರಿಗೇನು ಬಂದರೂ ರಾಮನಿಂತೆ ಮಾಡೋದು ಒಳಗಡೆ, ಅದು ಗೊತ್ತಿಲ್ಲ. ಆಯಿತು ಅಂತ ಹೇಳಿ ಸುಗ್ರೀವ ಹೋಗಿ ವಾಲಿಯನ್ನು ಯುದ್ಧಕ್ಕೆ ಬಾ ಅಂತ ಕರೀತಾ ಇದ್ದಾನೆ. ವಾಲಿ ಹೆಂಡತಿ ಹೇಳಿಲ್ಲಂತೆ, ತಾನಾಗಿ ತಾನು ಬಂದು ಕರಿಬೇಕಾದ್ರೆ ಏನೋ ಉಪಾಯ ಮಾಡಿರಬೇಕು, ಬೇಡ ಅಂತ. ಕರೆದಾಗ ಹೋಗದೇ ಇದ್ದರೆ ಅವಮಾನ ಅಂತ ವಾಲಿ ಬಂದೇ ಬಿಟ್ಟ ಯುದ್ಧಕ್ಕೆ. ವಾಲಿಗೂ ಇವನಿಗೆ ಸುಗ್ರೀವನಿಗೂ ಮತ್ತೆ ಯುದ್ಧ ನಡೀತು. ರಾಮ ಅಲ್ಲೇ ಮರೆಯಲ್ಲಿ ನಿಂತುಕೊಂಡಿದ್ದ. ಏನು ಯುದ್ಧ ಮಾಡ್ತಾನೆ ಸುಗ್ರೀವ? ವಾಲಿ ರಾವಣನ್ನು ಮೀರಿಸಿದವನು. ರಾವಣನ್ನು ಒಂದು ಕೂಸು ಎತ್ತುಕೊಂಡು ಬಂದು ತೊಟ್ಲಲ್ಲಿ ಕಟ್ಟಿ ಹಾಕಿದವನು ವಾಲಿ. ಅಂಥ ವಾಲಿ ಅವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯನೇ ಸುಗ್ರೀವನಿಗೆ. ಆದರೂ ಯುದ್ಧಕ್ಕೆ ಹೊರಟ. ವಾಲಿ ಚೆನ್ನಾಗಿ ಏಟು ಹಾಕಿದ, ಬಾಣದಿಂದ ಗುದ್ದೇಟು ಹಾಕಿದ, ಸಾಕಾಗಿ ಹೋಯಿತು ಸುಗ್ರೀವನಿಗೆ. ಆದರೂ ಪೆಟ್ಟು ತಿಂತಾನೇ ಇದ್ದಾನೆ. ಯಾಕೆಂದರೆ ರಾಮ ಹೇಳಿದ್ನಲ್ಲ,
ನೀನು ಸೋಲೋ ಪ್ರಸಂಗ ಬಂದಾಗ ಕೊಲ್ತೇನೆ ಅಂತ ಮಾತು ಕೊಟ್ಟಿದ್ದ ರಾಮ. ಕೊಲ್ಬಹುದು ಅಂತ ಇವನು ಏಟು ತಿಂತ ಕೂತಿದ್ದಾನೆ. ರಾಮ ಏನೂ ಮಾಡಲಿಲ್ಲ, ಚೆನ್ನಾಗಿ ಏಟು ಬಿತ್ತಷ್ಟೇ ಸುಗ್ರೀವನಿಗೆ. ರಾಮ ನೋಡ್ತಾ ನಿಂತಿದ್ದಾನೆ ಆರಾಮಾಗಿ. ಚೆನ್ನಾಗಿ ಪೆಟ್ಟು ಬಿತ್ತು ಸುಗ್ರೀವನಿಗೆ. ಇನ್ನೊಂದು ಏಟು ಹಾಕಿದ್ರೆ ಸತ್ತೇ ಹೋಗ್ತಿದ್ನ ಏನೋ, ಓಟ್ ಹಾಕಿತ್ತಿದ್ದ. ಋಷ್ಯಮೂಕ ಪರ್ವತ ತನಕ ಓಡಿ ಬಂದಿದ್ದಾನೆ, ಹಿಂತಿರುಗಲಿಲ್ಲ. ರಾಮನೂ ಓಡಿ ಬಂದ. ಸುಗ್ರೀವ ಋಷಿಮುಖ ಪರ್ವತಕ್ಕೆ ಬಂದ ಮೇಲೆ ಉಸಿರು ಬಿಟ್ಟ. ಯಾಕೆಂದ್ರೆ ಅಲ್ಲಿ ವಾಲಿ ಬರೋ ಹಾಗಿಲ್ಲ, ವಾಲಿಗೆಲ್ಲಿ ಅವಕಾಶ ಇಲ್ಲ ಬರಲಿಕ್ಕೆ. ಋಷಿಮುಖ ಪರ್ವತಕ್ಕೆ ಬಂದಮೇಲೆ ರಾಮನೂ ಬಂದ. ಇವನು ಸುಗ್ರೀವ ಕೇಳಿದ್ದಂತೆ, ರಾಮ ಏನು ಮೋಸ ಮಾಡಿದೆಯಲ್ಲ, ನಾನು ಸೋಲೋ ಪ್ರಸಂಗ ಬಂದಾಗ ನೀನು ಸೋಲುವಾಗ ನಾನು ಅವನನ್ನು ಕೊಲ್ತೇನೆ ಅಂತ ಮಾತು ಕೊಟ್ಟು, ಸೋಲೋದೇನು ಸಾಯೋ ಪ್ರಸಂಗ ಬಂತು ನನಗೆ, ಆದರೂ ನೀನು ಅವನನ್ನು ಹೊಡಿಲೇ ಇಲ್ಲಲ್ಲ ವಾಲಿಯನ್ನು. ಯಾಕೆ ನನಗೆ ಅವನ ಕೈಲಿ ಅಷ್ಟು ಹೊಡಿಸಿದಿ? ನೀನೇ ಒಂದೆರಡು ಏಟು ಹಾಕ್ಬೋದಿತ್ತು ಬೇಕಾದರೆ, ಸಿಟ್ಟಿದ್ದರೆ. ಆ ಶತ್ರುವಾದ ವಾಲಿ ಕೈಯಲ್ಲಿ ಯಾಕೆ ಹೊಡಿಸಿದಿ ಅಂತ ಕೇಳ್ತಾನೆ. ಆಗ ರಾಮ ಹೇಳಿದ್ದೇನು ಗೊತ್ತೇನು, ನೀವಿಬ್ಬರು ಅಣ್ಣ ತಮ್ಮ ಒಂದೇ ಥರ ಇದ್ದೀರಿ. ನೀನ್ಯಾರು ವಾಲಿ ಯಾರು ಅಂತ ನನಗೆ ಗುರ್ತೇ ಸಿಗಲಿಲ್ಲ. ನಾನು ಬಾಣ ಬಿಡೋದು ಅದು ಕೊನೆಗೆ ನೀನೇ ಆಗಿರೋದು. ವಾಲಿ ಅಂತ ನಾನು ಬಾಣ ಬಿಟ್ಟು ನೀನೇ ಆಗಿಬಿಟ್ಟಿದ್ರೆ ನೀನನ್ನು ಕೊಂದ ಹಾಗಾಗ್ತಿತ್ತು. ಅದರಿಂದ ನಿಮ್ಮಿಬ್ಬರಲ್ಲಿ ನನಗೆ ಗುರುತು ಸಿಗಲಿಲ್ಲ, ಒಂದೇ ಥರ ಇದ್ದೀರಿ ಅಂತ ಹೇಳಿ ಏನೋ ನೆಪ ಹೇಳಿದ. ಕೂಡಲೇ ಹನುಮಂತ ಇದ್ದ. ಹಾಗಾದರೆ ಇನ್ನೊಂದು ಸಲ ಸುಗ್ರೀವ ಯುದ್ಧಕ್ಕೆ ಹೋಗಲಿ ಎಂದ ಅವನು. ಯಾಕೆಂದ್ರೆ ನಾನು ಗುರುತು ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಬಳ್ಳಿ ತೆಗೆದು ಒಂದು ಹೂಮಾಲೆ ಥರ ಮಾಡಿ ಅದನ್ನು ಸುಗ್ರೀವನ ಕೊರಳಿಗೆ ಹಾಕಿ ಹನುಮಂತ ಕಳಿಸಿದ. ಈಗ ಹೋಗು ಸುಗ್ರೀವ, ಈಗ ರಾಮನಿಗೆ ಗುರುತು ಸಿಗ್ತದೆ. ಯಾರ ಕೊರಳಲ್ಲಿ ಮಾಲೆ ಇದೆಯೋ ಅವನು ಸುಗ್ರೀವ, ಮಾಲೆ ಇಲ್ಲದೆ ಇದ್ದವನು ವಾಲಿ. ಅಷ್ಟು ಪರಿಚಯ ಇಟ್ಕೊಂಡಿರಲಿ, ಆವಾಗ ನಿನ್ನ ಗುರುತು ಸಿಗ್ತದೆ. ನೀನು ಸೋಲೋ ಪ್ರಸಂಗ ಬಂದಾಗ ಅವನು ಬಾಣ ಬಿಡ್ತಾನೆ ಅಂತ. ಆದರೂ ಅಷ್ಟು ಹಣ್ಣುಗಾಯಿ ನೀರುಗಾಯಿ ಆಗಿದ್ದ ಸುಗ್ರೀವ, ಆದರೂ ಹೋದ. ಮತ್ತೆ ರಾಮ ಕೊಲ್ತಾನೇನೋ ವಾಲಿಯನ್ನು ಅಂತ ಮತ್ತೆ ಕರೀಲಿಕ್ಕೆ ಹೋಗಿದ್ದಾನೆ. ಇದೆಲ್ಲ ನಡೆದದ್ದು. ಸುಮ್ಮನೆ ನಾಟಕ ಆಡಿದ ರಾಮ. ಅವನಿಗೆ ಗೊತ್ತಾಗೋದಿಲ್ಲ ಏನು ಸುಗ್ರೀವ ಯಾರು ರಾಮ ಯಾರು ಅಂತ, ಇವನು ವಾಲಿ ಯಾರು ಅಂತ ಗೊತ್ತಾಗೋದಿಲ್ವೇ. ಮತ್ತು ಯಾಕೆ ಸುಮ್ಮನೆ ಇದ್ದ? ಅದಕ್ಕೆ ನಮ್ಮ ಸ್ವಾಮಿಗಳು ಒಂದು ಕಾರಣ ಹೇಳ್ತಿದ್ರು. ಸುಗ್ರೀವ ರಾಮನನ್ನು ಪರೀಕ್ಷೆ ಮಾಡಿದ್ನೋ ಇಲ್ಲೋ, ವಾಲಿಯನ್ನು ಕೊಲ್ಲಿಕ್ಕೆ ಆಗ್ತದೋ ಇಲ್ಲೋ ನೋಡ್ತೇನೆ ಅಂತ ಪರೀಕ್ಷೆ ಮಾಡಿದ. ಅದು ಎಂಥ ಪರೀಕ್ಷೆ? ಆ ಹೆಣ ಬಿಸಾಡಿಸಿದ. ರಾಮದೇವ್ರ ಕೈಲಿ ಹೆಣ ಎತ್ತಿಸೋದ? ರಾಮನ ಕೈಲಿ ಹೆಣ ಎತ್ತಿಸಿ ಹೆಣ ಬಿಸಾಡಿಸಿ ಪರೀಕ್ಷೆ ಮಾಡಿದ್ದಾನೆ. ಅದಕ್ಕೋಸ್ಕರ ರಾಮ ಸ್ವಲ್ಪ ಅವನಿಗೂ ಏಟು ಬೀಳಲಿ ಅಂತ ಏಟು ಹಾಕಿದ್ನು. ದೇವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಅದು ಹೆಣ ಎತ್ತು ಹಾಕು ಅಂತಂದರೆ ಇನ್ನೇನು ಅರ್ಥ? ಅಂಥ ಕೆಲಸ ಪರೀಕ್ಷೆ ಮಾಡಿದ್ದರಿಂದ ರಾಮ ಸುಗ್ರೀವನಿಗೆ ಏಟು ಹಾಕಿಸಿದ. ಕೊನೆಗೆ ಹನುಮಂತ ಮಾಲೆ ಹಾಕಿದ ಮೇಲೆ ಮತ್ತೆ ಸುಗ್ರೀವ ಯುದ್ಧಕ್ಕೆ ಬಂದ. ರಾಮನೂ ಬಂದ, ಮರೆಯಲ್ಲಿ ನಿಂತುಕೊಂಡಿದ್ದ. ಆವಾಗಲೂ ಸುಗ್ರೀವ ಸೋಲೋ ಹಾಗೆ ಆಯಿತು. ಆದರೆ ಅಷ್ಟರಲ್ಲೇ ರಾಮ ವಾಲಿಗೆ ಬಾಣ ಬಿಟ್ಟ. ಯಾಕೆಂದರೆ ಮಾಲೆ ಇಲ್ಲದಿದ್ದವನು ವಾಲಿ, ಯಾರ ಕೊರಳಲ್ಲಿ ಮಾಲೆ ಇದೆಯೋ ಅವನು ಸುಗ್ರೀವ. ಅದು ರಾಮನಿಗೆ ಗುರುತು ಸಿಕ್ತು. ಅಂದರೆ ಏನರ್ಥ? ಹನುಮಂತನ ಮಾಲೆ ಯಾರ ಕೊರಳಿಗಿರ್ತದೋ ಅವರನ್ನು ರಾಮ ಉಳಿಸ್ತಾನೆ. ಹನುಮಂತನ ಮಾಲೆ ಯಾರ ಕೊರಳಿಗಿರೋದಿಲ್ವೋ ಅವ್ರನ್ನ ಕೊಲ್ಲೋದು ಅಂತ ಅರ್ಥ. ಏನು ಹನುಮಂತನ ಮಾಲೆ ಅಂದರೆ? ಮಧ್ವಾಚಾರ್ಯರ ಪ್ರಮೇಯಗಳನ್ನೆಲ್ಲ ಸೇರಿಸಿ ಒಂದು ಮಾಲೆ ಮಾಡಿದ್ದಾರೆ. ಅದೇ ಹನುಮಂತನ ಮಾಲೆ ಅಂದರೆ ಪ್ರಮೇಯ ನವಮಾಲಿಕ ಅಂತ ಕರೀತಾರೆ. 9 ಪ್ರಮೇಯ ರತ್ನಗಳು, 9 ರತ್ನದ ಮಾಲಿಕೆ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇ ರನುಚರಾಹ ನೀಚೋಚ್ಚ ಭಾವಂಗತ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಷಟ್ಛಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿ. ಇದೇ ಪ್ರಮೇಯ ನವರತ್ನ ಮಾಲಿಕಾ ಅಂತ ಇದಕ್ಕೆ ಹೆಸರು. ಇದು ಮಧ್ವಾಚಾರ್ಯರ ಪ್ರಮುಖವಾದ, ಅವರ ಸಿದ್ಧಾಂತದ ಪ್ರಧಾನವಾದ 9 ಪ್ರಮೇಯಗಳು. ಅದೇ ರತ್ನ, ಅದರ ಮಾಲೆ ಇದು ವ್ಯಾಸರಾಜರು ಮಾಡಿ. ಇದು ಯಾರ ಕೊರಳಲ್ಲಿರ್ತದೋ, ಯಾರ ಕಂಠದಲ್ಲಿರ್ತದೋ ಅವರನ್ನು ರಾಮ ರಕ್ಷಣೆ ಮಾಡ್ತಾನೆ. ಮಧ್ವಾಚಾರ್ಯರ ಸಿದ್ಧಾಂತದ ಈ ಪ್ರಮೇಯ ನವರತ್ನ ಮಾಲೆ ಯಾರ ಕಂಠದಲ್ಲಿರೋದಿಲ್ಲ ಅವ್ರನ್ನು ಕೊಲ್ತಾನೆ ಅಂತ ಅರ್ಥ. ಕೊನೆಗೆ ಇದೊಂದು ಶ್ಲೋಕನಾದರೂ ಕಲಿಬೇಕು. ಹೀಗೆ ರಾಮ ವಾಲಿಯನ್ನು ಸಂಹಾರ ಮಾಡ್ತಾನೆ.
ರಾಮಾಜ್ಞೆಯೈವರವಿ. ಇನ್ನೊಂದು ಕಾರಣ ಹೇಳ್ತಾರೆ ಆಚಾರ್ಯರು, ಯಾಕೆ ರಾಮ ಒಂದೇ ಸಲ ವಾಲಿಯನ್ನು ಕೊಲ್ಲಿಲ್ಲ ಅಂತಂದರೆ, ಅಣ್ಣ ತಮ್ಮಂದಿರ ಜಗಳ ಇರ್ತದಲ್ಲ, ಒಂದಿಷ್ಟು ವರ್ಷ ಜಗಳ ಇರ್ತದಂತೆ. ಇದ್ದಕ್ಕಿದ್ದ ಹಾಗೆ ಆ ಜಗಳ ತಾನೇ ಶಾಂತವಾಗಿ ಇಬ್ಬರು ಸ್ನೇಹಿತರಾಗಿ ಬಿಡ್ತಾರಂತೆ, ಪರಸ್ಪರ ಪ್ರೀತಿಯಿಂದ ಇರ್ತಾರಂತೆ. ಎಷ್ಟೋ ವರ್ಷ ಮಾತು ನಿಂತು ಹೋಗಿರ್ತದೆ, ಎಲ್ಲೋ ಭೇಟಿಯಾದಾಗ ಅದೆಲ್ಲ ಹಳೇದು ಮರೆತು ಹೋಗಿ ಪ್ರೀತಿಯಿಂದ ಇರ್ತಾರಂತೆ. ದೀರ್ಘ ಸಹೋದರಗತೋ ನಭವೇದ್ಧಿ ಕೋಪ, ಸೋದರರಲ್ಲಿ ಕೋಪ ದೀರ್ಘಕಾಲ ಇರೋದಿಲ್ಲ ಅಂತ ಒಂದು ಭಗವಂತನ ಸೃಷ್ಟಿಯಲ್ಲಿ ಒಂದು ನಿಯಮ. ಆದ್ದರಿಂದ ವಾಲಿ ಸುಗ್ರೀವ ಅನ್ಯೋನ್ಯವಾಗಿ ಇರಬಹುದು. ಅವರ ಮಧ್ಯದಲ್ಲಿ ನಾನು ಪ್ರವೇಶ ಮಾಡಿ ಒಬ್ಬರನ್ನು ಕೊಂದು ಯಾಕೆ ಅವ್ರನ್ನ ಅಗಲಿಸಬೇಕು? ಆದರೆ ಎಷ್ಟು ಮತ್ತೆ ಕೇಳ್ತಾನೆ ಸುಗ್ರೀವ, ಬೇಕಾದ್ರೆ ನಾನು ವಾಲಿಗೂ ನಿನಗೂ ಸಂಧಾನ ಮಾಡಿಸ್ತೇನೆ ಅಂತ ಕೇಳಿದರೆ ಸುಗ್ರೀವ ಒಪ್ಪಲಿಲ್ಲ ಅಷ್ಟೇ. ಏಟು ತಿಂದು ಬಂದ ಮೇಲೆ ಕೇಳಿದ, ರಾಮ ಕೇಳಿದ, ಬೇಕಾದರೆ ಹೇಳು, ನಾನು ನಿನಗೆ ವಾಲಿಯನ್ನು ಜೊತೆಗೆ ಸೇರಿಸಿ ರಾಜಿ ಪಂಚಾಯತಿಗೆ ಮಾಡಿಸ್ತೇನೆ, ನಿನಗೆ ನಿನ್ನ ಹೆಂಡತಿಯನ್ನು ಕೊಡಿಸ್ತೀನಿ, ಕಿಷ್ಕಿಂಧ ರಾಜ್ಯ ಕೊಡಿಸ್ತೀನಿ, ವಾಲಿಯನ್ನು ಉಳಿಸೋಣವೇ ಅಂತ ಕೇಳಿದರೆ ಬೇಡ, ಅವನನ್ನು ಕೊಂದೇ ಆಗಬೇಕು. ಇದು ಸುಗ್ರೀವನ ಹಠ. ರಾಮನ ಮಾತು ಕೇಳಲಿಲ್ಲ, ಅಷ್ಟು ಕೊಲ್ಲಿಸೇ ಬಿಡಬೇಕು ಅನ್ನುವಷ್ಟು ದ್ವೇಷ ಬಂದಿತ್ತು. ಆದ್ದರಿಂದಲೇ ಸುಗ್ರೀವನ ಕಾಲ ಮುಗಿದ ಮೇಲೆ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಿದ? ಕರ್ಣನಾಗಿ ಹುಟ್ಟಿದ. ರಾಮನ ಭಕ್ತ ಹನುಮಂತನ ಜೊತೆಗಿದ್ದು ಸುಗ್ರೀವ ಕರ್ಣನಾಗಿ ಹುಟ್ಟಲಿಕ್ಕೆ ಇದೇ ಕಾರಣ. ರಾಮನ ಮಾತು ಕೇಳದೇನೆ ಅಷ್ಟು ವೈರ ಮಾಡಿದ್ದರಿಂದ ಸಹಸ್ರವರ್ಮ ನಾಮಿನಾ ಸುರೇಣ ವೇಷ್ಟಿತೋ ಜನಿ. ಸಹಸ್ರವರ್ಮ ಅನ್ನೋ ಅಸುರನ ಆವೇಶದಿಂದ ಕೂಡಿಕೊಂಡು ಆ ಸೂರ್ಯನೇ ಸುಗ್ರೀವನಾಗಿ ಹುಟ್ಟಿದ. ಅದಕ್ಕೆ ಒಂದು ಚಾನ್ಸ್ ಕೊಟ್ಟ ರಾಮ, ಒಂದು ಅವಕಾಶ ಕೊಟ್ಟ, ನೋಡು ನೀನು ಬೇಕಾದ್ರೆ ರಾಜ್ಯ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊ ಅಂತ. ಪುರಾಸವಾಲಿ ಮಾರಣಾತ್ ಪ್ರಭೂತ ದೋಷ ಕಾರಣಾತ್ ಅಂತಾರೆ ಆಚಾರ್ಯರು. ಹಿಂದಿನ ಜನ್ಮದಲ್ಲಿ ವಾಲಿಯನ್ನು ಕೊಲ್ಲಿಸಿದ್ದೇ ದೊಡ್ಡ ದೋಷ, ಅಷ್ಟು ದ್ವೇಷ ಮಾಡಬಾರ್ದು, ಕೊಲ್ಲಿಸಿದ್ರಿಂದ ಈ ರೀತಿ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ಹಠ ಹಿಡಿದಿದ್ದಕ್ಕೆ ರಾಮನು ಕೂಡ ವಾಲಿಯನ್ನು ಕೊಂದ. ಮರೆಯಲ್ಲಿ ನಿಂತುಕೊಂಡು ಕೊಂದ, ಎದುರಿಗೆ ಬರಲಿಲ್ಲ. ಎದುರಿಗೆ ಬಂದಿದ್ದರೆ ವಾಲಿ ರಾಮ ಬಂದ ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಡ್ತಿದ್ದ. ಆಮೇಲೆ ಅವನ ಮೇಲೆ ಬಾಣ ಬಿಡೋ ಹಾಗಿಲ್ಲ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ಮೇಲೆ ಬಾಣ ಬಿಡೋ ಹಾಗಿಲ್ಲ, ಕೊಲ್ಲೋ ಹಾಗಿಲ್ಲ. ಸುಗ್ರೀವನಿಗೆ ಮಾತು ಕೊಟ್ಟಿದ್ದಾನೆ ಕೊಂದು ಬಿಡ್ತೇನೆ ಅಂತ. ಇವನು ಎದುರಿಗೆ ಬಂದು ಕೊಲ್ಲೋಣ ಅಂತ ಬಂದರೆ ಕಾಲಿಗೆ ಬೀಳ್ತಾನೆ, ಏನು ಮಾಡೋದು? ಅದಕ್ಕೆ ಮರೆಯಲ್ಲಿ ನಿಂತು ಕೊಂದ. ಅಂತೂ ಕೊಂದದ್ದು ತಪ್ಪಲ್ವೇ ಅಂತಂದರೆ ಆಮೇಲೆ ಬಂದಂತೆ ಎದುರಿಗೆ. ಆಮೇಲೆ ಬಂದು ವಾಲಿ ಬೇಕಾದ್ರೆ ಬದುಕಿಸ್ತೀನಿ ನಿನ್ನ ಅಂದ. ಎರಡೂ ಆಯ್ತಲ್ಲಿ, ಸುಗ್ರೀವನಿಗೆ ಮಾತು ಕೊಟ್ಟ ಹಾಗೆ ಕೊಂದದ್ದು ಆಯಿತು, ಬೇಕಾದ್ರೆ ಬದುಕಿಸ್ತೀನಿ ಅಂತಂದ. ಆದರೆ ವಾಲಿನೇ ಇಚ್ಛೆ ಪಡಲಿಲ್ಲ, ಬೇಡ, ನಿನ್ನ ಎದುರುಗಡೆ ಸಾಯುವಂಥ ಪ್ರಸಂಗ ಬಂದಿದೆ, ನಿನ್ನ ನೋಡ್ತಾ ನೋಡ್ತಾ ಸಾವು, ಈಗೇನೋ ನೀ ಬದುಕಿಸ್ತೀನಿ ಅಂತ ಬದುಕಿಸಿಬಿಡ್ತಿದ್ದಿ, ಮತ್ತೆಲ್ಲೋ ಚರಂಡಿಯಲ್ಲಿ ಬಿದ್ದು ಸಾಯುವ ಪ್ರಸಂಗ ಬಂದರೆ ಏನು ಮಾಡಲಿ? ಈಗ ನಿನ್ನ ಎದುರುಗಡೆ ನಿನ್ನ ದರ್ಶನ ಮಾಡ್ತಾ ಸಾವು, ಇಂಥ ಅವಕಾಶ ಮತ್ತೆ ಸಿಗಲಿಕ್ಕಿಲ್ಲ, ಈಗಲೇ ಸಾಯ್ತೇನೆ ಎಂದುಬಿಟ್ಟ. ಎಷ್ಟು ಭಕ್ತಿ ಇತ್ತು ನೋಡ್ರಿ ವಾಲಿ. ಯಾಕೆ? ಅವನು ಇಂದ್ರ, ಸುಗ್ರೀವ ಸೂರ್ಯನಾದರೆ ವಾಲಿ ಇಂದ್ರ. ಆದ್ದರಿಂದ ಆ ರೀತಿ ಕೇಳಿ ಪ್ರಾಣ ಬಿಡ್ತಾನೆ ವಾಲಿ. ಹೀಗೆ ಆಮೇಲೆ ಸುಗ್ರೀವ ರಾಜನಾಗ್ತಾನೆ. ಅಂಗದ, ವಾಲಿಯ ಮಗ ಅಂಗದ ಯುವರಾಜನಾಗ್ತಾನೆ. ಅಂಗದನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡಿದ. ಅಂತೂ ಸುಗ್ರೀವನ ಕೆಲಸ ಮುಗೀತು. ಸುಗ್ರೀವನಿಗೆ ರಾಜ್ಯ ಸಿಕ್ತು, ಕಿಷ್ಕಿಂಧ ರಾಜ್ಯ ಸಿಕ್ತು, ರಾಜನಾದ. ತನ್ನ ಹೆಂಡತಿಯೂ ಸಿಕ್ಕಳು. ಯಾಕೆ? ವಾಲಿ ಸತ್ತ ಮೇಲೆ ಅವಳನ್ನು ಬಂಧನದಲ್ಲಿ ಇಟ್ಟಿದ್ದ. ವಾಲಿ ಬಿಡುಗಡೆ ಆಯಿತು, ಸುಗ್ರೀವನಿಗೆ ಸಿಕ್ಕಳು, ಹೆಂಡತಿ ಸಿಕ್ಕಳು. ಆರಾಮಾಗಿ ಸುಖವಾಗಿ ಕೂತ್ಬಿಟ್ಟು ರಾಮನ ಕೆಲಸ ಮರ್ತೇ ಹೋಯ್ತು. ಮೊದಲು ನನ್ನ ಕೆಲಸ ನೀ ಮಾಡಿಕೊಡು, ವಾಲಿಯನ್ನು ಕೊಲ್ಲು, ನೀನು ಕೊಂದ್ರೆ ನಾನು ನಿನ್ನ ಕೆಲಸ ನಾನು ಮಾಡಿಕೊಡ್ತೀನಿ, ಸೀತೆಯನ್ನು ಹುಡುಕಿಸ್ತೀನಿ. ಹುಡುಕಿಸ್ಬೇಕೋ ಬೇಡೋ ಸೀತೆಯನ್ನು? ಮರ್ತು ಬಿಟ್ಟ, ಆರಾಮಾಗಿ ಕೂತ. ರಾಮನಿಗೆ ಗೊತ್ತಿತ್ತು ನನ್ನ ಕೆಲಸ ಮಾಡಲೇ ಇಲ್ವಲ್ಲ ಇವನು ಅಂತ ಗೊತ್ತಿತ್ತು. ಆದರೂ ರಾಮ ಕಾದ, 4 ತಿಂಗಳು ಕಾದ. ಯಾಕೆ? ಮಳೆಗಾಲ ಬೇರೆ ಬಂದಿತ್ತು. ಮಳೆಗಾಲ ಹೇಗೆ ಹುಡುಕಬೇಕು? ಎಲ್ಲ ಕಡೆ ಕೆಸರು ಮಳೆ ಬೇಡ.
ಮತ್ತು ಹೊಸದಾಗಿ ಹೆಂಡತಿ ಸಿಕ್ಕಿದ್ದಾಳೆ, ಸುಖವಾಗಿರಲಿ, ಮಳೆಗಾಲ ಮುಗಿಯೋ ತನಕ ಇರಲಿ, ಆಮೇಲೆ ನೋಡೋಣ, ಆಮೇಲೂ ಮಾಡದೇ ಇದ್ದರೆ ಅವನನ್ನು ಎಚ್ಚರಿಸಿದ್ರಾಯಿತು ಅಂತ ರಾಮನೂ ಸುಮ್ಮನಿದ್ದ. ಮಳೆಗಾಲ ಪೂರ್ತಿ ಕಳೀತು. ಮಳೆಗಾಲ ಮುಗಿದ್ರೂ ಸುಗ್ರೀವ ಮರ್ತೇ ಬಿಟ್ಟ. ಆಗ ಮರ್ತವನು 4 ತಿಂಗಳಾದಮೇಲೆ ನೆನ್ಪಿಟ್ಕೋದು ಬರ್ತದ, ಮರ್ತೇ ಹೋಯ್ತು, ಬಿಟ್ಟೇ ಬಿಟ್ಟ ರಾಮನ ಕೆಲಸ. ಆಗ ರಾಮ ಹನುಮಂತನ ಕರೆದು ಹೇಳ್ತಾನೆ, ಪ್ರಾಯಸ್ವಕಾರ್ಯೇ ಪ್ರತಿಪಾದಿತೇಹಿ. ಸಾಧಾರಣ ಜನರು ಹೇಗಿರ್ತದೆ ಅಂದರೆ ತಮ್ಮ ಕೆಲಸ ಆದರೆ ಆಯಿತು, ಆಮೇಲೆ ಆ ಮಾಡಿಕೊಟ್ಟವ್ರನ್ನ ಮರ್ತೇ ಬಿಡ್ತಾರೆ. ಸುಗ್ರೀವನು ಹಾಗೇ ಮಾಡಿದೆ, ತನ್ನ ಕೆಲಸ ಮಾಡಿಸ್ಕೊಂಡ, ನನ್ನ ಮರೆತು ಬಿಟ್ಟ. ಆದ್ದರಿಂದ ಹನುಮಂತ, ನೀನು ಹೋಗಿ ಸುಗ್ರೀವನಿಗೆ ಒಂದು ಮಾತು ಹೇಳಿ ಬಾ, ಗಲಾಟೆ ಮಾಡಬೇಡ, ಕೂಗಾಡೋದು, ಜಗಳ ಗಲಾಟೆ, ಧ್ವನಿ ಎತ್ತಿ ಬೈಯೋದು ಅವೆಲ್ಲ ಮಾಡಬೇಡ, ಒಂದೇ ಒಂದು ಮಾತು ಗಂಭೀರವಾಗಿ ಹೇಳಿ ಬಾ. ಸುಗ್ರೀವ ರಾಮ ಹೇಳಿ ಕಳಿಸಿದ್ದಾನೆ, ವಾಲಿಯನ್ನು ಕೊಂದ ಬಾಣ ಇನ್ನೂ ರಾಮನ ಹತ್ರ ಇದೆಯಂತೆ ಅಂತ ಇಷ್ಟು ಹೇಳಿಬಿಡು ಸಾಕು ಅಂದ. ಹನುಮಂತ ಹೋಗಿ ಅಷ್ಟೇ ಹೇಳಿದೆ ಗಂಭೀರವಾಗಿ, ಸುಗ್ರೀವ ರಾಮ ಕಳಿಸಿದ್ದಾನೆ, ನಿಮ್ಮ ಅಣ್ಣನ ಕೊಂದ ಬಾಣ ಇನ್ನೂ ಇದೆಯಂತೆ ಅಂದ. ಇವನಿಗೆಲ್ಲ ಅರ್ಥ ಆಗೋಯ್ತು. ಆ ಬಾಣ ಇದೆ ಅಂದ್ರೇನು, ಬೇಕಾದ್ರೆ ನಿನ್ನ ಮೇಲೂ ಪ್ರಯೋಗ ಮಾಡ್ತಾನೆ, ಅಣ್ಣನ ಮಾತಾಡಿಸ್ಕೊಂಡು ಬಾ ಅಂತ ಕಳಿಸ್ತಾನೆ ಬೇಕಾದ್ರೆ ಅವನ ಲೋಕಕ್ಕೆ ಅಂತ ಅರ್ಥ ಅದು. ಹೇಳ್ತಾನೆ ಹನುಮಂತ, ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯ ಕಥಂಚಿತ್ ಸಹಿನೋಭಿಪೂಜ್ಯ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯ. ರಾಮನ ಕೆಲಸ ಮರಿಬೇಡ್ರಿ, ದೇವರ ಕೆಲಸ ಮರಿಬೇಡಿ. ನೀವು ದೇವರ ಕೆಲಸ ಮರೆತರೆ ನಿಮ್ಮ ಕೈಲಿ ಹೇಗೆ ಮಾಡಿಸ್ಬೇಕು ನನಗೆ ಗೊತ್ತಿದೆ ಅಂತ ಹನುಮಂತ. ಬಲಾತ್ಕಾರವಾಗಿ ನಿಮ್ಮ ಕೈಲಿ ಮಾಡಿಸ್ತೀನಿ ದೇವರ ಕೆಲಸ. ನೀವು ಮರೆತರೆ, ನೀವಾಗಿ ಮಾಡಿದ್ರಿ ಸರಿ, ನೀವು ಮರೆತರೆ ನಾನು ಏಟು ಹಾಕಿ ಮಾಡಿಸ್ತೇನೆ, ಬಲಾತ್ಕಾರವಾಗಿ ಮಾಡಿಸ್ತೇನೆ ಅಂತ ಹನುಮಂತ. ಅದು ಅವನಿಗೆ ಮಾತ್ರ ಅನ್ವಯಿಸಿದ್ದಲ್ಲ, ನಮಗೆಲ್ರಿಗೂ ಅನ್ವಯಿಸಿದ್ದೆ. ದೇವರು ಮುಂದೆ ಬೇಕಾದಷ್ಟು ಹರಕೆ ಹೊರ್ತೇವೆ, ನಮ್ಮ ಕೆಲಸ ಆಯಿತು ಅಂದರೆ ಮರ್ತು ಬಿಡ್ತೇವೆ. ಹನುಮಂತ ಮಾಡಿಸ್ತಾನೆ, ಬಲಾತ್ಕಾರವಾಗಿ ಮಾಡಿಸ್ತಾನೆ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯ. ಮರಿಬೇಡ, ನೀನು ದೇವರನ್ನು ಮರಿಬೇಡ, ದೇವರ ಕೆಲಸ ಮರಿಬೇಡ ಅಂದ. ಆಗ ಸುಗ್ರೀವ ಗಡಿಬಿಡಿಯಲ್ಲಿ ಗಾಬರಿಯಾಗಿ ಎಲ್ಲ ಕಪಿಗಳನ್ನು ಕರೆಸ್ತಾನೆ. ಸಪ್ತದ್ವೀಪ, ಇಡೀ ಭೂಮಂಡಲದಲ್ಲಿರುವ ಸಪ್ತದ್ವೀಪಗಳ ಕಪಿಗಳನ್ನೆಲ್ಲ ಕರೆಸಿದ. ಸೀತೆಯನ್ನು ಹುಡುಕಿಸ್ಬೇಕು ಅಂತ ಅಷ್ಟು ಉತ್ಸಾಹ ಬಂತು. ದೊಡ್ಡ ಕಪಿ ಸಮ್ಮೇಳನ ಅಂತ ಒಂದು ಸಮ್ಮೇಳನ ಮಾಡಿದ. ಕಪಿ ಸಮ್ಮೇಳನ ನಡೀತು. ಎಲ್ಲರನ್ನೂ ಕರೆದು ಅವ್ರಿಗೆ ಹೇಳಿದ, ಸೀತೆಯನ್ನು ಹುಡುಕಬೇಕು ನೀವು. 4 ತಂಡ ಮಾಡಿದ ಕಪಿಗಳನ್ನು, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, 4 ಕಡೆ 4 ತಂಡದವರು ಹೋಗಿ 4 ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕೊಂಡು ಬರಬೇಕು. ಯಾಕೆ 4 ದಿಕ್ಕಿಗೆ ಯಾಕೆ ಹೋಗಬೇಕು? ಸೀತೆ ಎಲ್ಲಿ ಹೋಗಿದ್ದಾಳೆ ಅಂತ ರಾಮನಿಗೆ ಗೊತ್ತೇ ಇದೆ. ಜಟಾಯು ಮೊದಲೇ ಹೇಳಿದ್ದಾನೆ, ರಾವಣ ಬಂದು ಸೀತೆಯನ್ನು ಕದ್ದು ಲಂಕೆಗೆ ಒಯ್ದಿದ್ದಾನೆ ಅಂತ ಜಟಾಯು ನೋಡಿ ಹೇಳಿದ್ದಾನೆ. ಮತ್ತು ಸುಮ್ಮನೆ 4 ದಿಕ್ಕಿಗೆ ಯಾಕೆ ಕಳಿಸಿದ ರಾಮ? ಸುಗ್ರೀವ ಕಳಿಸಿದಾಗ ರಾಮ ಯಾಕೆ ಸುಮ್ಮನಿದ್ದ? ಬರೀ ದಕ್ಷಿಣ ದಿಕ್ಕಿಗೆ ಕಳಿಸಬಾರ್ದೆ ಅಂದರೆ ಇದರಲ್ಲೊಂದು ನೀತಿ ತಿಳಿಸ್ತಾ ಇದ್ದಾನೆ ರಾಮ. ಯಾವಾಗಲೂ ಕಳ್ಳರು ಕಳ್ಳತನ ಮಾಡಿದ ಪದಾರ್ಥವನ್ನು ತಮ್ಮ ಮನೇಲಿ ಇಟ್ಕೊಂಡಿರೋದಿಲ್ಲ, ಇನ್ಯಾರ ಕೈಗೋ ಪಾಸ್ ಮಾಡಿಬಿಡ್ತಾರೆ. ಅದನ್ನು ಬೇರೆ ಬೇರೆಯವ್ರ ಕಡೆಗೆ ಹಸ್ತಾಂತರ ಆಗಿ ಹೋಗಿಬಿಟ್ಟಿರ್ತದೆ, ಎಲ್ಲೋ ಬೇರೆ ಕಡೆ ಬಚ್ಚಿಟ್ಟಿರ್ತಾರೆ. ಆದ್ದರಿಂದ ಕಳ್ಳನ ಮನೆ ಒಂದು ಹುಡುಕಿ ಸಿಗಲಿಲ್ಲ ಅಂತ ಪೊಲೀಸರು ಸುಮ್ಮನೆ ಇರೋದಲ್ಲ. ಅವನು ಬಂಧುಗಳು ಯಾರು, ಬಳಗದವರು ಯಾರು, ಪರಿಚಿತರು ಯಾರು, ಯಾವ ದಿಕ್ಕಿನಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಟಿರಬಹುದು. ಅದರಿಂದ 4 ದಿಕ್ಕಿನಲ್ಲಿ ಹುಡುಕಿಸ್ಬೇಕು, ಆವಾಗಲೇ ಸಿಗೋ. ರಾವಣ ಸೀತೆಯನ್ನು ಕದ್ಕೊಂಡು ಹೋದವನು ಅವನು ದಡ್ಡ ಲಂಕೆಯಲ್ಲಿ ಇಟ್ಟುಕೊಂಡಿದ್ದ ಅಷ್ಟೇ. ಬುದ್ಧಿವಂತ ಕಳ್ಳರಾಗಿದ್ದರೆ ಬೇರೆ ದಿಕ್ಕಿನಲ್ಲಿ ಬಚ್ಚಿಟ್ಬಿಡ್ತಾರೆ, ತಮ್ಮ ಮನೇಲಿ ಇಟ್ಕೊಳ್ಳೋದು. ಆದ್ದರಿಂದ 4 ದಿಕ್ಕಿನಲ್ಲಿ ಹುಡುಕೋದು ಒಳ್ಳೆಯದು ಅಂಥೇಳಿ ರಾಮ ಕಳಿಸಿದ. 4 ದಿಕ್ಕಿಗೆ 4 ತಂಡದವರು ಹೊರಟಿದ್ದಾರೆ. ಅದರಲ್ಲಿ ಹನುಮಂತನ ತಂಡ, ಅದೊಂದು ಹನುಮಂತ ಮುಖ್ಯಸ್ಥನಾಗಿ ಒಂದು ತಂಡ ತಯಾರಾಯಿತು. ದಕ್ಷಿಣ ದಿಕ್ಕಿಗೆ ಕಳಿಸಿದ ಸುಗ್ರೀವ, ಅಂದರೆ ಲಂಕೆ ಇರೋದು ದಕ್ಷಿಣದಲ್ಲಿ, ಅಲ್ಲೇ ಕಳಿಸಿದ. ರಾಮ ಹನುಮಂತನನ್ನು ಕರೆದು ಹೇಳ್ತಾನೆ, ನಿನ್ನ ತಂಡಕ್ಕೆ ಸೀತೆ ಸಿಗೋದು, ನಿನಗೇ ಸಿಗೋದು. ಸೀತೆ ಸಿಗ್ತಾಳೆ ನಿನಗೆ. ನನ್ನ
ನನ್ನ ನೆನಪು ಅವಳಿಗೆ ಬರೋ ಹಾಗೆ ಒಂದು ಪದಾರ್ಥ ಕೊಡ್ತೇನೆ, ಅದನ್ನು ಸೀತೆಗೆ ತೋರಿಸು. ಉಂಗುರ, ಒಂದು ಉಂಗುರವನ್ನು ಕೊಡ್ತೇನೆ, ಆ ಉಂಗುರವನ್ನು ನೀನು ಸೀತೆಗೆ ಕೊಟ್ಟರೆ ನನ್ನ ನೆನಪಾಗ್ತದೆ. ಆ ಉಂಗುರ ಕೊಟ್ಟು ನೀ ನನ್ನ ಕಡೆಯವನು ಅಂತ ಹೇಳಿ, ಯಾಕೆ ಬೇರೆ ಯಾರಿಗೂ ಆ ಉಂಗುರ ಸಿಗಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಉಂಗುರ ನಿನಗೆ ಕೊಡ್ತೇನೆ, ತೊಗೊಂಡು ಹೋಗಿ ಕೊಟ್ಟು ನನ್ನ ಸಂದೇಶ ಹೇಳಿ ಬಾ ಅಂತ ಕಳಿಸಿದ. ಆ ಉಂಗುರ ಹಿಡ್ಕೊಂಡು ಹನುಮಂತ ದಕ್ಷಿಣ ದಿಕ್ಕಿಗೆ ಹೊರಟಿದ್ದಾನೆ. ಕಿಷ್ಕಿಂಧಾದಿಂದ ಪೂರ್ವ ಸಮುದ್ರ ಇರೋದು 40 ಯೋಜನ, ಅಂದರೆ ಕಿಷ್ಕಿಂಧ ಅಂದರೆ ಹಂಪೆ, ಅಲ್ಲಿಂದ 40 ಯೋಜನ ದೂರದಲ್ಲಿ ಪೂರ್ವ ಸಮುದ್ರ, 30 ಯೋಜನ ದೂರದಲ್ಲಿ ಪಶ್ಚಿಮ ಸಮುದ್ರ, 60 ಯೋಜನ ದೂರದಲ್ಲಿ ದಕ್ಷಿಣ ಸಮುದ್ರ. 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾನೆ. ನೀವೆಲ್ಲರೂ ಹೋಗಿ ಸೀತೆಯನ್ನು ಹುಡುಕೊಂಡು ಬರಬೇಕು, 1 ತಿಂಗಳು ಅವಧಿ. ಅದಕ್ಕಿಂತ ತಡವಾಯಿತು ಅಂತಂದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಸುಗ್ರೀವ ಆಜ್ಞೆ ಮಾಡಿದ್ದ. ಇದೇ ಸುಗ್ರೀವಾಜ್ಞೆ. ಕೊಂದೇ ಬಿಡ್ತೀನಿ ನಿಮ್ಮನ್ನು ಅಂತ ಅಷ್ಟು ಕಠೋರವಾದ ಆಜ್ಞೆ ಮಾಡಿದ್ದ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಕಿಷ್ಕಿಂಧೆಯಿಂದ ಪೂರ್ವ ಸಮುದ್ರ ಇರೋದು ಬರೇ 40 ಯೋಜನ ದೂರ, ಪಶ್ಚಿಮ ಸಮುದ್ರ ಇರೋದು 30 ಯೋಜನ, ದಕ್ಷಿಣ ಸಮುದ್ರ 60 ಯೋಜನ ಇದೆ. ಯಾವ ದಿಕ್ಕಿಗೆ ಹೋದರೂ ಕೂಡ 1 ತಿಂಗಳು ಬೇಕಾಗಿಲ್ಲ, 1 ತಿಂಗಳು ಬೇಕಾಗಿಲ್ಲ. ಮತ್ತು ಯಾಕಷ್ಟು 1 ತಿಂಗಳು ಕೊಟ್ಟ ಅಂತಂದರೆ, ಕಿಷ್ಕಿಂಧೆಯಿಂದ ಕಳಿಸಿದ್ದಲ್ಲ, ಮೇರು ಪರ್ವತದಿಂದ 4 ದಿಕ್ಕು ಲೆಕ್ಕ. ಮೇರು ಪರ್ವತ ಮಧ್ಯದಲ್ಲಿದೆ, ಭೂಭಾಗದ ಮಧ್ಯದಲ್ಲಿ. ಆ ಮೇರು ಪರ್ವತದಿಂದ ದಕ್ಷಿಣ, ಮೇರು ಪರ್ವತದಿಂದ ಉತ್ತರ, ಮೇರು ಪರ್ವತದಿಂದ ಪಶ್ಚಿಮ, ಪೂರ್ವ, ಹೀಗೆ ಮೇರು ಪರ್ವತವನ್ನು ಅವಧಿಯಾಗಿಟ್ಟುಕೊಂಡು ಅದರ ಸುತ್ತಲೂ 4 ದಿಕ್ಕಿನಲ್ಲಿ ಹುಡುಕೊಂಡು ಬರಬೇಕು ಅಂತ ಕಳಿಸಿದ್ದು. ಕಿಷ್ಕಿಂಧೆಯಿಂದ ಅಲ್ಲ, ಮೇರು ಪರ್ವತದಿಂದ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ 4 ದಿಕ್ಕಿನಲ್ಲಿ ಹೋಗಿ ಹುಡುಕ್ರಿ ಅಂತ ಕಳಿಸಿದಾಗ ದಕ್ಷಿಣದವರೆಲ್ಲ ಸೇರಿ, ಇದು ಹನುಮಂತನ ತಂಡದವರು ದಕ್ಷಿಣ ದಿಕ್ಕಿಗೆ ಬಂದರು. ಅಲ್ಲಿ ಒಂದು ಮಯಾಸುರ ನಿರ್ಮಾಣ ಮಾಡಿದ ಮಯಬಿಲ ಅಂತ ಒಂದು ದೊಡ್ಡ ಬಿಲ ಇತ್ತು. ಆ ಬಿಲದ ಒಳಗೆ ಹೋದರು. ಅಲ್ಲಿ ಬೇಕಾದಷ್ಟು ಒಳ್ಳೆ ಪದಾರ್ಥಗಳೆಲ್ಲ ಇತ್ತು, ಗಿಡ ಮರಗಳು, ನೀರು, ಹಣ್ಣು ಹಂಪಲು. ಅಲ್ಲಿಗೆ ಬಂದಾಗ ತಾರ ಅಂದರೆ ಅಂಗದನ ಸೋದರ ಮಾವ. ಅವನು ಹೇಳ್ತಾನೆ, ತಾರ ಹೇಳ್ತಾನೆ, ಈಗ 1 ತಿಂಗಳು ಆಗ್ತಾ ಬಂತು, ಸುಮ್ಮನೆ ನಾವು ಹುಡುಕೋದ್ರಲ್ಲಿ ಅರ್ಥ ಇಲ್ಲ. ರಾಮ ಮನುಷ್ಯ, ಅವನ ಹೆಂಡತಿ ಕಳೆದು ಹೋದ್ರೆ ನಾವ್ಯಾಕೆ ಮೃಗಗಳು ಹುಡುಕಬೇಕು, ನಮಗೆ ಅವನಿಗೇನು ಸಂಬಂಧ? 1 ತಿಂಗಳು ಆಗದಿದ್ದರೆ ಅವನ ಕೈಯಿಂದ, ಸುಗ್ರೀವನ ಕೈಯಿಂದ ಸಾಯಬೇಕು, ಯಾಕೆ ಬೇಕು ಇದೆಲ್ಲ? ಈ ಮಯಬೀಲದಲ್ಲಿ ಸಕಲ ಸೌಖ್ಯ ಇದೆ, ಇಲ್ಲೇ ಆರಾಮಾಗಿ ಇದ್ಬಿಡೋಣ ಅಂತ ತಾರ ಹೇಳ್ತಾನೆ. ಹನುಮಂತನಿಗೆ ಈ ಮಾತು ಕೇಳಿಸ್ತು. ಹನುಮಂತ ಹೇಳ್ತಾನೆ, ತಾರ, ನಿನ್ನ ದುರಾಲೋಚನೆ ಮತ್ತು ದೂರಾಲೋಚನೆ ನನಗೆ ಗೊತ್ತಾಯಿತು ಅಂದ್ಬಿಟ್ಟ. ತಾರನ ಆಲೋಚನೆ ಏನು ಅಂತಂದರೆ, ನಾವು ಹುಡುಕೋದು ಬೇಡ ಇನ್ಮೇಲೆ, ಆವಾಗ ಸೀತೆ ಸಿಗೋದಿಲ್ಲ. ನಾವು ಹುಡುಕಿದ್ರೆ ನಮಗೆ ಸಿಗಬೇಕು, ಸಿಗೋದಿಲ್ಲ. ಸಿಗಲಿಲ್ಲ ಅಂತಾದಾಗ ರಾಮ ಸುಗ್ರೀವನನ್ನು ಸುಮ್ಮನೆ ಬಿಡೋದಿಲ್ಲ, ಕೊಲ್ತಾನೆ. ಸುಗ್ರೀವ ಸತ್ತರೆ ಯುವರಾಜನಾದ ಅಂಗದ ರಾಜನಾಗ್ತಾನೆ. ಅಂಗದನಿಗೆ ರಾಜ್ಯ ಸಿಗಲಿ ಅನ್ನೋ ಉದ್ದೇಶದಿಂದ ತಾರನ ಸಂಚಿದು. ಯಾಕೆ ಸುಗ್ರೀವ ಹಾಗೆ ಇದ್ಬಿಟ್ರೆ ಅಂಗದ ರಾಜ ಆಗೋದೆ ಆವಾಗ. ಅದಕ್ಕೆ ಬೇಗ ಸುಗ್ರೀವ ಸಾಯಬೇಕು. ಅದು ಇವನು ಸುಗ್ರೀವ ಸಾಯಬೇಕಾದ್ರೆ ರಾಮನೇ ಕೊಲ್ಲಬೇಕು. ಸೀತೆಯನ್ನು ಹುಡುಕಿಸದೇ ಇದ್ದರೆ ಕೊಲ್ತಾನೆ. ಅದಕ್ಕೆ ತಾರ ಹೇಳಿದ, ನಾವಿಲ್ಲೇ ಇದ್ಬಿಡೋಣ, ಸೀತೆ ಸಿಗೋದಿಲ್ಲ, ಆವಾಗ ಸುಗ್ರೀವ ಸಾಯ್ತಾನೆ, ಅಂಗದನಿಗೆ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ. ಹನುಮಂತ ಹೇಳ್ತಾ, ಇದೆಲ್ಲ ನಾನು ಒಪ್ಪೋದಿಲ್ಲ, ಇಂಥ ದುಷ್ಟ ಆಲೋಚನೆ. ಪ್ರಶಸ್ಯ ಸನ್ಮಾರ್ಗಗತಾಂ ಕರೋಮಿ, ನಿಮ್ಮೆಲ್ಲರನ್ನೂ ನಾನು ಬಲಾತ್ಕಾರ ಮಾಡಿ ನಿಮ್ಮನ್ನು ಸನ್ಮಾರ್ಗಕ್ಕೆ ತರ್ತೇನೆ, ಮೊದಲಿನಿಂದ ಹೊರಡ್ರಿ ಅಂತ ಹನುಮಂತ ಹೆದರಿಸಿದ ಮೇಲೆ
ಮಹೇಂದ್ರ ಪರ್ವತಕ್ಕೆ ಬಂದರು. ಆ ಕಡೆ ನೋಡ್ತಾರೆ, ಸಮುದ್ರ, ದಕ್ಷಿಣ ಸಮುದ್ರ ಎಷ್ಟು ವಿಸ್ತಾರ ಇದೆ, ಆ ಕಡೆ ಏನಿದೆ ಒಂದೂ ಗೊತ್ತಿಲ್ಲ, ಏನು ಮಾಡಬೇಕು. ಇಂಥ ಪ್ರಸಂಗ ಬಂದಾಗ ಎಲ್ಲ ಪ್ರಾಯೋಪವೇಶಕ್ಕೆ ಕೂತರು. 1 ತಿಂಗಳು ಮುಗಿತಾ ಬಂದಿದೆ, ಇನ್ನು ಸಮುದ್ರ ದಾಟಿ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಆ ಕಡೆ ಏನಿದೆಯೋ ಹೇಗೆ ಗೊತ್ತು. ಆದ್ದರಿಂದ ಇಲ್ಲೇ ಉಪವಾಸ ಕೂತು ಸತ್ತು ಬಿಡೋಣ ಅಂತ ಕೂತಾಗ ಒಂದು ಕೋತಿ ಹೇಳಿತಂತೆ, ಆಯಿತು ಉಪವಾಸ ಕೂತು ಸಾಯೋಣ, ಆದರೆ ಸಾಯೋದಕ್ಕಿಂತ ಮುಂಚೆ ಆ ರಾಮನ ಕಥೆ ಗೊತ್ತಿದ್ದರೆ ಹೇಳ್ರಿ ಯಾರಾದರೂ ಅಂತ ಹೇಳಿತಂತೆ. ಒಂದು ಕೋತಿ ಬಂದಿದ್ದಾವೆ ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ. ರಾಮ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ, ರಾಮನ ಕಥೆನೇ ಗೊತ್ತಿಲ್ಲ. ಒಟ್ಟು ಹೋಗ್ಬೇಕಂತ ಎಲ್ಲ ಸೇರಿ ಬಂದುಬಿಟ್ಟಿದ್ದಾರೆ, ಆಗೋಯ್ತು. ಒಂದು ಕೋತಿ ಹೇಳ್ತೀವಿ, ಯಾರದು ರಾಮ ಅಂದರೆ, ಅವನ ಕಥೆ ಏನು ಒಂದು ಸಲ ಹೇಳ್ರಿ, ಆಮೇಲೆ ಕೇಳಿ ಸಾಯೋಣಂತೆ ಅಂತ. ಆಗ ಇನ್ನೊಂದು ಕೋತಿ ಹೇಳಿತು, ಅಯೋಧ್ಯೆಯಲ್ಲಿ ಇದು ಕೋಸಲ ದೇಶದಲ್ಲಿ ಅಯೋಧ್ಯೆ, ದಶರಥನ ಮಗ ರಾಮ ಕಾಡಿಗೆ ಬಂದಾಗ ಸೀತಾ ಕಳೆದು ಹೋಗಿದ್ದಾಳೆ, ಹುಡುಕ್ಲಿಕ್ಕೆ ಬಂದಿದ್ದೀವಿ ಹೀಗೆ ಅಂತ. ಆ ರಾಮನ ಕಥೆ ಹೇಳುವಾಗ ಜಟಾಯು ಸತ್ತ, ರಾವಣನ ಜೊತೆಗೆ ಹೋರಾಡಿ ಜಟಾಯು ಸತ್ತಿದ್ದಾನೆ ಅನ್ನೋ ಸುದ್ದಿನೂ ಬಂತು. ಆ ಮಹೇಂದ್ರ ಪರ್ವತದಲ್ಲಿ ಜಟಾಯುವಿನ ಸೋದರ ಸಂಪಾತಿ ಅನ್ನೋನಲ್ಲಿದ್ದ, ರೆಕ್ಕೆ ಸುಟ್ಟುಕೊಂಡು ಬಿದ್ದಿದ್ದ ಅವನು. ಜಟಾಯು ಮತ್ತು ಸಂಪಾತಿ ಅಂತ ಇಬ್ಬರು ಸೋದರರು. ಒಂದು ಸಲ ಸಂಪಾತಿ ಸೂರ್ಯಮಂಡಲಕ್ಕೆ ಹಾರಿದ್ನಂತೆ. ಸೂರ್ಯಮಂಡಲಕ್ಕೆ ಹಾರಿದಾಗ ಆ ಸೂರ್ಯಮಂಡಲ ಹತ್ತಿರ ಹೋದರೆ ರೆಕ್ಕೆ ಉಳಿತದ, ಅವನೇ ಸತ್ತು ಹೋಗ್ತಾನೆ ಅಂತ ಹೇಳಿಕೊಂಡು ಸಂಪಾತಿಗೆ ಅದನ್ನು ಜಟಾಯು ಹೋದಾಗ ಸಂಪಾತಿ ರಕ್ಷಣೆ ಮಾಡ್ತದೆ. ಆವಾಗ ತನ್ನ ರೆಕ್ಕೆ ಸುಟ್ಟೋಯ್ತು. ಜಟಾಯು ಸೂರ್ಯಮಂಡಲಕ್ಕೆ ಹೋದಾಗ ಅವನನ್ನು ಉಳಿಸೋಣ ಅಂತ ಸಂಪಾತಿ ಹೋಗಿ ತಾನು ತಬ್ಬಿಕೊಂಡ, ಆವಾಗ ಇವನ ರೆಕ್ಕೆ ಸುಟ್ಟು ಹೋಗಿತ್ತು. ಜಟಾಯು ಈಚೆ ಬಂದಿದ್ದ. ಆ ಸಂಪಾತಿ ಆ ಪರ್ವತದಲ್ಲಿ ಬಿದ್ದಿದ್ದಾನೆ, ರೆಕ್ಕೆ ಸುಟ್ಟುಕೊಂಡು ಬಿದ್ದಂಥ ಒಂದು ಚೂರು ಆಚೀಚೆ ಹಾರಾಡಲಿಕ್ಕಾಗೋದಲ್ಲೇ ಇಲ್ಲ, ಸುಮ್ಮನೆ ಬಿದ್ದಿದ್ದಾನೆ. ಈ ಕಪಿಗಳೆಲ್ಲ ಅಲ್ಲಿ ಕೂತುಕೊಂಡು ರಾಮನ ಕಥೆ ಹೇಳಿದವು. ಆವಾಗ ಜಟಾಯುವಿನ ವಿಷಯ ಬಂತು. ಸಂಪಾತಿಗೆ ಕಿವಿ ಚುರುಕಾಯ್ತು. ಇನ್ನೊಂದು ಸಲ ಹೇಳ್ರಿ ಕಥೆ ಅಂತ ಮತ್ತೊಂದು ಸಲ ಹೇಳಿದರು. ಆ ರಾಮನ ಕಥೆ ಕೇಳ್ತಾ ಕೇಳ್ತಾ ಸಂಪಾತಿಗೆ ರೆಕ್ಕೆ ಚಿಗಿರ್ತಂತೆ. ರೆಕ್ಕೆ ಸುಟ್ಟು ಹೋದಂಥ ರೆಕ್ಕೆ ಮೂಡಿತಂತೆ, ಚಿಗಿರ್ತು. ಎಷ್ಟು ಅದ್ಭುತ ರಾಮನ ಚರಿತ್ರೆ. ಸುಟ್ಟು ಹೋದ ರೆಕ್ಕೆಯನ್ನು ಚಿಗಿರಿಸಿದಂಥದ್ದು ರಾಮನ ಕಥೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ತವ ಕಥಾಮೃತಂ ತಪ್ತ ಜೀವನಂ. ಸುಟ್ಟು ಹೋದವರಿಗೆ, ಸಂಸಾರದಲ್ಲಿ ನೊಂದವರಿಗೆ ರಾಮನ ಕಥೆ ಕೇಳಿದರೆ ಬದುಕಬೇಕು ಅಂತ ಅನ್ನಿಸ್ತದಂತ. ಆಸೆ ಚಿಗಿರ್ತದೆ, ರೆಕ್ಕೆ ಚಿಗಿರ್ತು. ಆಮೇಲೆ ಆ ಸಂಪಾತಿ ಹಾರಿ ಬಂದು ಕಪಿಗಳ ಮಧ್ಯದಲ್ಲಿ ಕೂತ್ಕೊಂಡು ಹೇಳಿತು, ನೀವು ಹೇಳಿದ ರಾಮನ ಕಥೆ ಕೇಳಿ ನನ್ನ ರೆಕ್ಕೆ ಚಿಗಿರ್ತು, ದೊಡ್ಡದಾಗಿದೆ, ಈಗ ನನಗೆ ಹಾರಲಿಕ್ಕೆ ಬರ್ತಾ ಇದೆ, ನಿಮಗೇನು ಉಪಕಾರ ಮಾಡಲಿ ಹೇಳ್ರಿ ಅಂತ. ಆ ಕಪಿಗಳು ಹೇಳಿದವು, ಹಾಗಾದರೆ ಆ ರಾಮನ ಕಥೆ ಕೇಳಿ ಬಂದ ರೆಕ್ಕೆಯನ್ನು ರಾಮನ ಸೇವೆಗಾಗಿ ಉಪಯೋಗಿಸು. ಆ ರೆಕ್ಕೆ ಬಲದಿಂದ ಎತ್ತರಕ್ಕೆ ಹಾರು, ಸಮುದ್ರ ಎಷ್ಟು ಅಗಲ ಇದೆ ನೋಡು, ಅದರ ಆಚೆ ಏನಿದೆ ನೋಡಿ ಹೇಳಿ ನಮಗೆ ಅಂತ. ಸಂಪಾತಿ ಎತ್ತರಕ್ಕೆ ಹಾರ್ತದೆ. ನೋಡಿ, ರಾಮನ ಕಥೆ ಕೇಳಿದರೆ ಎತ್ತರಕ್ಕೆ ಹೋಗ್ತಾನೆ ಮನುಷ್ಯ. ರೆಕ್ಕೆ ಚಿಗಿರ್ತು, ಎತ್ತರಕ್ಕೆ ಹೋದ. ಆ ಸಮುದ್ರ 100 ಯೋಜನೆ ಇದೆ ಅನ್ನೋದು ಗೊತ್ತಾಯಿತು ಸಂಪಾತಿ. ಆ ಕಡೆ ದೃಷ್ಟಿ ಹಾಕಿತು. ಅಲ್ಲಿ ಲಂಕಾಪಟ್ಟಣ, ಬಂಗಾರದ ಲಂಕಾಪಟ್ಟಣ, ಅಶೋಕವನ, ಅದರಲ್ಲಿ ಶಿಂಶಪ ವೃಕ್ಷ, ಅದರ ಬುಡದಲ್ಲಿ ಸೀತೆ ಕೂತಿದ್ದಾಳೆ.